ಪ್ರಜ್ವಲ್ ರೇವಣ್ಣ ಬಸವನಗುಡಿ ಮನೆಯ ಮಹಜರು ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಪ್ರಜ್ವಲ್ ರೇವಣ್ಣ ಬಸವನಗುಡಿ ಮನೆಯ ಮಹಜರು. ಪ್ರಜ್ವಲ್ ಕರೆ ತಂದು ಮನೆಯನ್ನ ಎಸ್ಐಟಿ ತಂಡ ಈಗ ಮಹಜರು ನಡೆಸ್ತಾ ಇದೆ. ಏನೇ ಕೇಳಿದ್ರು ಪ್ರಜ್ವಲ್ ರೇವಣ್ಣ ಬಾಯಿ ಬಿಡ್ತಾ ಇಲ್ಲ. FSL ರಿಪೋರ್ಟ್ಗೆ ಎಸ್ಐಟಿ ತಂಡ ಇದೀಗ ಕಾಯ್ತಾ ಇದೆ. ಇಂದು ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಅಂತ್ಯವಾಗಲಿದೆ. ಆ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಸವನಗುಡಿ ಮನೆಯ ಸ್ಥಳವನ್ನ ಒಂದು ಮಹಜರು ಮಾಡುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಜ್ವಲನ್ನ ಕರೆತಂದು ಎಸ್ಐಟಿ ತಂಡ ಆ ಒಂದು ಮನೆಯನ್ನ ಮಹಜರು ಕಾರ್ಯವನ್ನ ನಡೆಸ್ತಾ ಇದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಏನೇ ಕೇಳಿದ್ರು ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ FSL ರಿಪೋರ್ಟ್ಗೆ ಎಸ್ಐಟಿ ತಂಡ ಕಾಯ್ತಾ ಇರುವಂತದ್ದು. ಹಾಸನ ಅಶ್ಲೀಲ ಪೆನ್ಡ್ರೈವ್ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ವಶದಲ್ಲಿ ಇರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಎಸ್ಐಟಿ ಕಸ್ಟಡಿ ಇವತ್ತಿಗೆ ಮುಕ್ತಾಯವಾಗಲಿದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಬಸವನಗುಡಿಯಲ್ಲಿ ಇರುವಂತಹ ಮನೆಗೆ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಹಾಗೆಯೇ ಸ್ಥಳವನ್ನ ಮಹಜರು ಮಾಡಲಾಗುತ್ತೆ. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಎಸ್ಐಟಿ ತಂಡ ಕಾರ್ಯವನ್ನ ನಡೆಸ್ತಾ ಇದೆ. FSL ರಿಪೋರ್ಟ್ಗೆ ಕೂಡ ಕಾಯ್ತಾ ಇರುವಂತದ್ದು ಎಸ್ಐಟಿ ತಂಡ. ಇದರ ಜೊತೆಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಎಸ್ಐಟಿ ವಶಕ್ಕೆ ಮತ್ತೊಮ್ಮೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಹೊಳೆನರಸೀಪುರ ಠಾಣೆಯಲ್ಲಿ ಏನೊಂದು ದಾಖಲಾದ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಜೂನ್ 10ರವರೆಗೆ ವಶಕ್ಕೆ ಏನೊಂದು ಎಸ್ಐಟಿ ತಂಡ ಪಡೆದುಕೊಂಡಿತ್ತು. ಇವತ್ತಿಗೆ ಅವರ ಒಂದು ಎಸ್ಐಟಿ ಕಸ್ಟಡಿ ಅಂತ್ಯವಾಗುವಂತಹ ಸಾಧ್ಯತೆ ಕೂಡ ಇದೆ. ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿದ್ದಾರೆ ಎನ್ನಲಾದ ಮೂಲ ಮೊಬೈಲ್ಗಾಗಿ ಪ್ರಮುಖವಾಗಿ ಈಗ ಒಂದು ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲನ್ನ ಈಗ ಎಸ್ಐಟಿ ವಶದಲ್ಲಿ ಇರುವಂತದ್ದು. ಆಪ್ತ ವಲಯದವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲು ಎಸ್ಐಟಿ ತಂಡ ಇದೀಗ ಮುಂದಾಗಿರುವಂತದ್ದು. ಇದರ ಜೊತೆಗೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಬಸವನಗುಡಿಯಲ್ಲಿ ಇರುವಂತಹ ಮನೆಯ ಸ್ಥಳವನ್ನ ಮಹಜರು ನಡೆಸಲಾಗ್ತಾ ಇದೆ. ಪ್ರಜ್ವಲ್ನನ್ನ ಕರೆತಂದು ಆ ಒಂದು ಸ್ಥಳದಲ್ಲಿ ಮಹಜರು ಕಾರ್ಯ ನಡೀತಾ ಇದೆ. ಏನೇ ಕೇಳಿದ್ರು ಪ್ರಜ್ವಲ್ ರೇವಣ್ಣ ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ FSL ವರದಿಗೆ ಎಸ್ಐಟಿ ತಂಡ ಇದೀಗ ಕಾಯ್ತಾ ಇದೆ.